ಸರ್, ಈಗ ಯತ್ನಾಳ್ ಅವರ ವಿರುದ್ಧ ಒಂದು ಚುನಾವಣಾ ಆಯೋಗ ಕೂಡ ಕಂಪ್ಲೇಂಟ್ ಮಾಡಿಕೊಂಡು FIR ಮಾಡಿದೆ. ಸೊ ಈ ರೀತಿಯ ಹೇಳಿಕೆಗಳು ನೋಡಿ, ಒಂದು ವಿಕೃತ ಮನಸ್ಥಿತಿ ಇರುವಂಥವ್ರು ಇವರೆಲ್ಲ. ಸೊ ನಾಲಿಗೆ ಮೇಲೆ ಹತೋಟಿ ಇಲ್ಲ, ಏನೇನೋ ಹೇಳ್ತಾರೆ. ಅದರಿಂದ ಅಂಥವ್ರಿಗೆ BJPಯಲ್ಲಿ ಇಂಥ ಈ ರೀತಿಯಾದ ಮಾತಾಡ್ತಕ್ಕಂಥ ಜನ ಸಂಖ್ಯೆ ಹೆಚ್ಚಿದೆ. ಯಾಕಂದರೆ ಆ ಪಕ್ಷದಲ್ಲೇ ಈಗ ಬರೀ ಸುಳ್ಳು ಹೇಳ್ಕೊಂಡು ಅಪಪ್ರಚಾರ ಮಾಡಿಕೊಂಡು ಜನರಿಗೆ ವೈಯಕ್ತಿಕವಾಗಿ ಟೀಕೆ ಮಾಡಿಕೊಂಡು ಈ ದ್ವೇಷ ವೈಷಮ್ಯವನ್ನೇ ಹೆಚ್ಚಿಸದೇ ಅವ್ರದ್ದು ಕೆಲಸ ಆಗೋಗಿದೆ. ಅದರಿಂದ ಆ ರೀತಿ ಹೇಳಿಕೆ ಯತ್ನಾಳ್ ಕೊಟ್ಟಿದ್ದಾರೆ. ಈಗ ಅದು ಒಳ್ಳೆಯ ಸರಿಯಾದ ಹೇಳಿಕೆ ಅಲ್ಲ ಅಂತೇಳಿ ಇವತ್ತು ನನ್ನ ಶ್ರೀಮತಿಯವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಡಿವಾಣ ಹಾಕೋ ಪ್ರಯತ್ನ ಆಗ್ತಾ ಇಲ್ಲ ಸರಿಯಾಗಿ. ನಿಮ್ಮ ಸರ್ಕಾರ ಯಾವ BJP ಗೌರ್ಮೆಂಟ್ ಇದ್ದಾಗ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ರು, ಈಗ ನಿಮ್ಮ ಸರ್ಕಾರ ಬಂದಾಗಲೂ ಮಾತನಾಡ್ತಿದ್ದಾರೆ. ಮಂಡ್ಯದ ಕರ್ನಾಟಕ ಪ್ರಭಾಕರ್ ಭಟ್ ಮಾಡಿದಾಗಲೂ ಅವ್ರ ಮೇಲೆ ಬೇಗ FIR ಹಾಕಲಿಲ್ಲ, ಅವ್ರು ಹೋಗಿ ಜಾಮೀನು ತಗೊಳ್ಳೋ ತನಕ ವೇಟ್ ಮಾಡಿದ್ರು. ಗೃಹ ಇಲಾಖೆದು ಸಮಸ್ಯೆ ಇಲ್ಲ ಇಂಥ. ಈಗ ಚುನಾವಣೆ ಸಂದರ್ಭದಲ್ಲಿ ನಾವು ಎಲ್ಲವನ್ನು ಹೇಳೋಕ್ಕಾಗಲ್ಲ. ಈಗ ಚುನಾವಣೆ ಆಯೋಗಕ್ಕೂ ಕೂಡ ದೂರು ಕೊಡುವಂಥದ್ದು ಮಾಡ್ತಾರೆ, ಪೊಲೀಸ್ಗೂ ಕೂಡ ದೂರು ಕೊಟ್ಟಿದ್ದಾರೆ. ಅದು ಕಾನೂನು ಪ್ರಕಾರ ಕ್ರಮ ಆಗಲಿ. ಯಾಕಂದರೆ ಇದು ಈಗ ಮುಖ್ಯವಾದ ವಿಷಯಗಳು ಬೇರೆ ಇದೆ. ಈ ಥರದ ಮಾತುಗಳು ಏನಾಗ್ತದೆ, ಅವರ ಒಂದು ಕೀಳಮಟ್ಟದ ರಾಜಕಾರಣಕ್ಕೆ ಒಂದು ಉದಾಹರಣೆ ಆಗಿದೆ. ಅದು ಒಂದು ರೀತಿ ಅವ್ರಿಗೆ ಕೆಟ್ಟ ಹೆಸರು, BJPಗೇ ಕೆಟ್ಟ ಹೆಸರು ಇದೆಲ್ಲ ಮಾಡ್ತಾ ಇರೋದು. ಮತ್ತು ಎಲ್ಲೊಂದು ಕಡೆ ಅವರು ಈಗ ಹತಾಶರಾಗ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಸೋಲಿನ ಅಂಚಿನಲ್ಲಿದ್ದಾರೆ. ಅದಕ್ಕೆ ಏನೇನೋ ಮಾಡೋ ಕೊಟ್ಬಿಟ್ಟಿದ್ದಾರೆ. ಯಾಕಂದರೆ ಅವ್ರಿಗೆ ನಮ್ಮಿಂದ ಜನರಿಗೆ ಹೇಗೆ ಅನುಕೂಲ ಆಯಿತು ಅಂತ ಹೇಳೋದಕ್ಕೆ ಏನೂ ಇಲ್ಲ. ಈಗ ಬರೀ ವಿಶ್ವಗುರು ಮೋದಿ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಬಟ್ ಸಾರ್ವಜನಿಕ ವಲಯದಲ್ಲಿ ಇವತ್ತು ಬೇರೆ ಥರನೇ ಒಂದು ಪ್ರತಿಕ್ರಿಯೆ ಬರ್ತಾ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಏನು ಮನಸ್ಸು ಈಗ ಡಿಸ್ಟರ್ಬೆನ್ಸ್ ಆಗೋಗಿದೆ. ಡಿಸ್ಟರ್ಬ್ ಆಗಿಬಿಟ್ಟು ಏನೇನೋ ಮಾಡೋಕೆ ಹೊಟ್ಬಿಟ್ಟಿದ್ದಾರೆ. ನೋಡಿ, ಚುನಾವಣೆ ರಿಸಲ್ಟು ಈ ಸಲ ಇಡೀ ದೇಶದಲ್ಲೇ ಒಂದು ಅಚ್ಚರಿಯ ರಿಸಲ್ಟ್ ಬರ್ತದೆ. ಅವರು 200ಗಿಂತ ಕಮ್ಮಿ ಹೋಗುವಂಥ ಸನ್ನಿವೇಶ ಈಗ ಉದ್ಭವ ಆಗ್ತಾ ಉಂಟು. 400 ಅಲ್ಲ, 200ಗಿಂತ ಕಮ್ಮಿ ಹೋಗ್ತಾರೆ.